ಇದು ನಾನು ಧರ್ಮಸ್ಥಳಕ್ಕೆ ಬಂದಾಗ ಕಂಡ ಮೊದಲ ದೃಶ್ಯ. ಅದ್ಭುತವಾಗಿದೆ ದೇವಸ್ಥಾನ ಹೊರಗಡೆ. ಇದೆಲ್ಲ ದೇವಸ್ಥಾನದ ಹೊರಗಡೆ ಅತ್ಯದ್ಭುತವಾಗಿದೆ. ನಾನು ಮನೆಯಿಂದ ಹೊರಡುವಾಗ ನನ್ನ ಪ್ರಯಾಣ ಹೇಗಿತ್ತು ನೋಡಿ. ಹಾಗೂ ನನಗೆ ದೇವಸ್ಥಾನ ಕಂಡ ಮೇಲೆ ನನಗೆ ಒಂದು ಅನ್ನಿಸ್ತು. ಅದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ. ಇದು ನಾನು ಬೆಂಗಳೂರಿಂದ ಬಸ್ ಹತ್ತಿ KSRTC ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೆ. ಆ ದಾರಿಯಲ್ಲಿ ನಾನು ಕಂಡ ಅದ್ಭುತವಾದ ದೃಶ್ಯಗಳು, ಪ್ರಕೃತಿ ಸೌಂದರ್ಯ ಅತ್ಯದ್ಭುತವಾಗಿದೆ. ಹೋಗ್ತಾ ಹೋಗ್ತಾ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿದೆ. ಸರಿ, ಇನ್ನೇನು ಟೈಮ್ ವೇಸ್ಟ್ ಮಾಡೋದು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ತೋರಿಸ್ತೀನಿ. ದಾರಿಯಲ್ಲಿ ಪ್ರಕೃತಿ ಸೌಂದರ್ಯ ಅಂತೂ ನಾನು ಕಣ್ಮಿಟ್ಕಿಸ್ದೆ ಕೆಳಗಡೆಯಿಂದ ಮೇಲೆ ಹೋಗೋವರೆಗೂ ನೋಡಿದ್ದೀನಿ. ಅಷ್ಟು ಅದ್ಭುತವಾಗಿದೆ. ಮೋಡಗಳು ಬೆಟ್ಟಗಳನ್ನ ಕವ್ದಿರೋದು, ದೇವಲೋಕದಲ್ಲಿ ಶಿವ ಕೂತಿರೋದು ಹೆಂಗಿದೆಯೋ ಸೇಮ್ ಅದೇ ಥರ ಇತ್ತು ಪ್ರಕೃತಿ ನೋಡಿ. ನಾನು ಪ್ರಯಾಣ ಮಾಡುವಾಗ ನನಗೆ ಇಷ್ಟ ಆಗೋ ಕೆಲವೊಂದು ದೃಶ್ಯಗಳಂದರೆ ಇವೆ. ಅವನ್ನೆಲ್ಲ ಸೆರೆ ಹಿಡಿದು ವಿಡಿಯೋ ಮಾಡ್ಕೊತೀನಿ. ಇಲ್ಲಿಗೆ ಬರ್ತಾ ಇದ್ದಾಗಲೇ ಮನಸ್ಸಿನಲ್ಲಿ ಒಂಥರ ಭಕ್ತಿ, ಕುತೂಹಲ ಇದೆಲ್ಲ ಮೂಡುತ್ತೆ. ನಾನು ಈ ರೋಡುಗಳನ್ನ ನೋಡಿಬಿಟ್ಟು ಡ್ರೈವರ್ ಅಣ್ಣ ಮುಖನೇ ಗಮನಿಸ್ತಾ ಇದ್ದೆ. ಹೇಗಣ್ಣ ಇಲ್ಲಿ ಡ್ರೈವ್ಗಳು ಮಾಡ್ತೀರಾ ಅಂತ. ಅವರು ನಗ್ತಾ, ನಾವು ನಿಮ್ಮ ಏರಿಯಾದಲ್ಲೇ ಮೇಡಮ್ ಎಲ್ಲ ಕೆಲಸ ಮಾಡ್ತಾ ಇದ್ದಿದ್ದು, ಆ ಕಡೆನೇ ಡ್ರೈವಿಂಗ್ ಎಲ್ಲ ಕಲ್ತಿದ್ದು ಅಂದ್ಬಿಟ್ಟು ಹೇಳ್ತಾಯಿದ್ರು. ಇವ್ರಿಗೆಲ್ಲ ಒಂದು ಹ್ಯಾಟ್ಸಪ್ ಅನ್ನಿಸ್ತು. ಕೊನೆಗೂ ಧರ್ಮಸ್ಥಳಕ್ಕೆ ಬಂದುಬಿಟ್ವಿ. ಇಲ್ಲಿಗೆ ಬಂದಿದ್ದ ತಕ್ಷಣ ವಾತಾವರಣವೇ ವಿಭಿನ್ನವಾಗಿತ್ತು. ನಾನು ಟ್ರಾವೆಲ್ ಮಾಡೋವಾಗ ನನಗಾಗ್ತಿದ್ದ ಆಯಾಸ ಎಲ್ಲ ಇಲ್ಲಿ ಬಂದು ತಲುಪಿದ ತಕ್ಷಣ ಆಯಾಸ ಎಲ್ಲ ಹೊರಟೋಯ್ತು. ನಾನು ಇಲ್ಲಿಗೆ ಬಂದಾಗ ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ಈಗಲೇ ಹೇಳೋಕ್ಕಾಗಲ್ಲ. ನಾನು ಅಲ್ಲಿ ಅನುಭವಿಸಿದ ಮೇಲೆ ಅದರ ಅನುಭವನ ಹಂಚ್ಕೊಳ್ಬೋದು. ನಡೀರಿ ದೇವಸ್ಥಾನದ ಕಡೆ ಹೋಗೋಣ. ಅಲ್ಲಿ ದಾರಿಯಲ್ಲಿ ಏನೇನಿದೆ ಅದನ್ನೆಲ್ಲ ನೋಡೋಣ. ದೇವಸ್ಥಾನದ ಕಡೆ ಹೋಗ್ತಾ ಇದ್ದರೆ ಮನಸ್ಸು ಶಾಂತವಾಗ್ತಾ ಇರುತ್ತೆ. ನಾನು ಯಾವಾಗಲೇ ಆಗಲಿ ದೇವಸ್ಥಾನಕ್ಕೆ ಹೋದಾಗ ಒಂದೇ ಒಂದು ಅಂದ್ಕೊಳ್ಳೋದು, ದರ್ಶನ ಚೆನ್ನಾಗಿ ಆಗ್ಲಪ್ಪ ಅಂತ. ಮತ್ತು ಮನಸ್ಸಿಗೆ ನೆಮ್ಮದಿ ಆಗಬೇಕು ಅಂತ. ಇದೆರಡನ್ನೂ ನಾನು ಮನಸ್ಸಲ್ಲಿಟ್ಕೊಂಡು ದೇವಸ್ಥಾನದ ಕಡೆ ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನದ ದರ್ಶನಕ್ಕೆ ಹೋಗೋ ದಾರಿ ಮತ್ತು ಇಲ್ಲೆಲ್ಲ ಲಗೇಜ್ಗಳನ್ನ ಇಟ್ಟು ಕ್ಯೂವಲ್ಲಿ ಹೋಗಬೇಕಾಗುತ್ತೆ.
ನಾವು ಲಗೇಜ್ ಇಟ್ಟಿರೋ ಟಿಕೆಟು ಫ್ರೀಯಾಗಿ ಇಡ್ಬೋದು, ಅಲ್ಲಿ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇದು ಕ್ಯೂ, ದರ್ಶನಕ್ಕೆ ಹೋಗಬೇಕಾದ್ರೆ ಕ್ಯೂ ತುಂಬ ಉದ್ದ ಇದೆ. ಆದರೆ ಕ್ಯಾಮ್ರಾನ ಹೆಚ್ಚಾಗಿ ಬಳಸೋಕ್ಕಾಗಲ್ಲ, ಅದು ನಿಷಿದ್ಧ ಆಗಿದೆ. ಎಲ್ಲೆಲ್ಲಿ ಬಳಸ್ಬೋದೋ ಅಲ್ಲಿ ಮಾತ್ರ ಬಳಸೋಕ್ಕಾಗುತ್ತೆ, ಅಲ್ಲಿ ಮಾತ್ರ ಬಳಸ್ತಾ ಇದ್ದೀನಿ. ನಮಗೆ ಎಲ್ಲ ಕಡೆ ಕ್ಯಾಮ್ರಾನ ಬಳಸೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ನಾವು ಜೀವನದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಇಂತಹ ಪುಣ್ಯಕ್ಷೇತ್ರಗಳಿಗೆ ಆವಾಗ ಭೇಟಿ ಕೊಡಬೇಕು. ತುಂಬ ನೆಮ್ಮದಿ, ಶಾಂತಿ ಮನಸ್ಸಿಗೆ ಸಿಗುತ್ತೆ. ನನಗೆ ಮನೆಯಿಂದ ಹೊರಟಾಗಿಂದ ದೇವಸ್ಥಾನದವರೆಗೂ ತುಂಬ ಚೆನ್ನಾಗಿ ಇತ್ತು. ನನ್ನ ಇದ್ರ ಬಗ್ಗೆ ದೊಡ್ಡ ಮಾತುಗಳು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿತ್ತು. ಅಲ್ಲಿನ ಪ್ರಕೃತಿ ಆಗಲಿ, ಅಲ್ಲಿನ ದೇವಸ್ಥಾನ ಆಗಲಿ, ಊಟ ಆಗಲಿ ತುಂಬ ಚೆನ್ನಾಗಿದೆ. ಕೆಲವೊಂದು ಪ್ರಯಾಣಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾತ್ರ ಕರ್ಕೊಂಡೋಗುತ್ತೆ, ಆದರೆ ಅನುಭವಗಳು ನಮ್ಮಲ್ಲೇ ಉಳಿದುಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕೆಲವೊಂದು ಅನುಭವಗಳಂತೂ, ಅದು ನಾವು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಇದು ರಾತ್ರಿ ವೇಳೆ, ಇದು ತುಂಬ ಅದ್ಭುತವಾಗಿದೆ. ನೀವು ಕೂಡ ಧರ್ಮಸ್ಥಳಕ್ಕೆ ಬರಬೇಕು ಅಂದ್ಕೊಂಡಿದ್ದೀರಾ? ಅದನ್ನೆಲ್ಲ ಚೆನ್ನಾಗಿ ಚೆಕ್ ಮಾಡಿ. ರೂಮ್ಸು ಎಲ್ಲ ಇದೆ. ಯಾವ ರೀತಿ ಪ್ರಯಾಣ ಮಾಡಬೇಕು, ಏನು, ನಿಮ್ಮ ಸಮಯಕ್ಕೆ ತಕ್ಕನಂಗೆ, ನಿಮ್ಮ ಕಂಫರ್ಟ್ಗೆ ತಕ್ಕನಂಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಡಿ. ಪುಣ್ಯಕ್ಷೇತ್ರಗಳನ್ನ ನೋಡೋದನ್ನು ಮರಿಬೇಡಿ. ನಾನು ಈಗ ಇಲ್ಲಿಂದ ದರ್ಶನ ಮಾಡಿಕೊಂಡು ಹೊರಡೋ ಸಮಯ ಆಯಿತು. ನಮಗೆ ಹೋಗೋದಕ್ಕೆ ಬಸ್ಸೆಲ್ಲ ರೆಡಿಯಾಗಿತ್ತು. ಅಲ್ಲಿ ಹೋಗಿ ಊಟ ಮಾಡಿ ಹಂಗೆ ಬಸ್ ಕಡೆ ಹೋಗಿ ಇಲ್ಲಿ ಹೊರಗಡೆ ಸೆಲ್ಫಿಗಳನ್ನ, ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊರಗಡೆ ಕೆಲವೊಂದು ಜನರು ಎಲ್ಲಿ ಸೆಲ್ಫಿ ವಿಡಿಯೋಸ್ನೆಲ್ಲ ಮಾಡ್ಕೊತಾರೆ. ನಿಮಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕನ್ನಿಸ್ತಾ ಇದೆಯಾ? ಹಾಗಾದರೆ ಕಮೆಂಟಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಪ್ರಸನ್ನ ಅಂತ ಬರೆಯಿರಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನದ ಪ್ರಯಾಣದ ವ್ಲಾಗಲ್ಲಿ ಸಿಗೋಣ. ಓಂ ಶ್ರೀ ಮಂಜುನಾಥ ಸ್ವಾಮಿಯೇ ನಮಃ. ಇಲ್ಲಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಶುರುವಾಯಿತು. ಎಲ್ಲ ಬಸ್ಸುಗಳು ಕಾದೇ ಇರುತ್ತೆ, ತುಂಬ ಬಸ್ಸುಗಳು ಇರುತ್ತೆ. ಓಕೆ, ಟಾಟಾ, ಬಾಯ್ ಬಾಯ್, ಸಿ ಯು.